ಇವತ್ತು ಪ್ರಿಡಾಮಿನೆಂಟ್ಲಿ ಯುದ್ಧದ ಸುದ್ದಿಗಳೇ ಇದ್ದಾವೆ. ಬಹುತೇಕ ಯುದ್ಧದ ಸುದ್ದಿಗಳೇ ಅಂದರೂ ಅಡ್ಡಿ ಇಲ್ಲ. ಕರೆಕ್ಟಾಗಿ 8 ದಿವಸ ಆಯಿತು ನೋಡಿ. ಇವತ್ತಿಗೆ 8 ದಿವಸದ ಹಿಂದೆ ಯುದ್ಧ ಶುರುವಾಗಿದ್ದು. ಕಳೆದ ಶನಿವಾರ ಇರಾನ್ ಮೇಲೆ ಅಟ್ಯಾಕ್ ಆರಂಭಗೊಂಡಿತು ಅನ್ನುವ ಸುದ್ದಿ ನಮಗೆ ಆಫೀಸ್ನಿಂದ ಬಂತು. ಇಲ್ಲಿ ತನಕ ಈ ಯುದ್ಧ ಅಂದರೆ ದೊಡ್ಡ ಖರ್ಚಿನ ಬಾಬ್ತು. ದೊಡ್ಡ ಖರ್ಚು. ಎಷ್ಟು ಖರ್ಚಾಗಿರಬಹುದು ಇಲ್ಲಿ ತನಕ? ಇಂಡಿಯನ್ ಕರೆನ್ಸಿಯಲ್ಲಿ, ಇಂಡಿಯನ್ ರುಪೀಸ್ನಲ್ಲಿ ಒಂದು ಲೆಕ್ಕಾಚಾರ ತಗೊಂಡು ಬಂದಿದ್ದೀವಿ. ಆಯುಧಗಳಿಗೆ ಅಂದರೆ ಇವರು ಮಿಸೈಲ್ಗಳು, ಡ್ರೋನ್ಗಳು, ರಾಕೆಟ್ಗಳು ಇವುಗಳಿಗೆ ಆಗಿರುವ ಖರ್ಚೇ ಇಂಡಿಯನ್ ಕರೆನ್ಸಿಯಲ್ಲಿ 1,00,000 ಕೋಟಿ ರೂಪಾಯಿ. 1,00,000 ಕೋಟಿ ರೂಪಾಯಿ. ಅಮೆರಿಕ ಒಂದೇ $6.2 ಬಿಲಿಯನ್ ಖರ್ಚು ಮಾಡಿದೆ ಇದಕ್ಕೆ. ಇಸ್ರೇಲ್ $3 ಬಿಲಿಯನ್. ಇಸ್ರೇಲ್, ಅಮೆರಿಕ, ತನ್ನ ಸುತ್ತಲಿನ ಕೊಲ್ಲಿ ರಾಷ್ಟ್ರಗಳು ಇವುಗಳ ಎಲ್ಲ ದೇಶಗಳ ಅಸೆಟ್ಗಳ ಮೇಲೆ ದಾಳಿ ಮಾಡ್ತಾ ಇರುವ ಇರಾನಿಂದ ಎಷ್ಟು ಖರ್ಚಾಗಿದೆ? $1 ಬಿಲಿಯನ್. $1 ಬಿಲಿಯನ್. ಅಮೆರಿಕದು 6.2, ಇಸ್ರೇಲಿಂದು $3 ಬಿಲಿಯನ್. ಇದು ಹಿಂಗೆ ಯಾಕೆ ಅನ್ನೋದನ್ನು 2 ದಿನಗಳ ಹಿಂದೆನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಇರಾನಿಗೆ ಒಂದು ಕಲೆ ಕರಗತವಾಗಿದೆ. ತುಂಬ ಕಡಿಮೆ ಬೆಲೆಯಲ್ಲಿ ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡುವ ಕಲೆ ಕರಗತವಾಗಿದೆ. ಶಾಹಿದ್ ಅನ್ನುವಂಥ ಡ್ರೋನನ್ನು ಅವರು ಬೇರ್ ಮಿನಿಮಮ್ 18 ಲಕ್ಷದಲ್ಲಿ ತಯಾರು ಮಾಡ್ತಾರೆ. ಅದರದ ಫುಲ್ ಫ್ಲೆಡ್ಜ್ಡ್ ವರ್ಷನ್, ಫುಲ್ಲಿ ಲೋಡೆಡ್ ವರ್ಷನ್ 42 ಲಕ್ಷದಲ್ಲಿ ತಯಾರಾಗ್ಬಿಡುತ್ತೆ. ಅದರ ಸ್ಪೆಸಿಫಿಕೇಷನ್ ನೋಡ್ತಾ ಇದ್ವಿ, ಆಶ್ಚರ್ಯ ಆಯ್ತು ನನಗೆ. ಅದಕ್ಕೊಂದು ಎಂಜಿನ್ ಹಾಕಿದ್ದಾರೆ. ಆ ಎಂಜಿನ್ನು ಚೀನಾದಿಂದ ಆಮದು ಮಾಡಿಕೊಂಡಿರುವ ಎಂಜಿನ್ನು. ಚೀನಾದವರು ಅದನ್ನು ಯಾವುದಕ್ಕೆ ಬಳಸ್ತಾರೆ? ನಮ್ಮ ಹತ್ರ ಲೂನಾ ಅಂತಿತ್ತಲ್ಲ ಆವಾಗ, ಮೊಪೆಡ್. ಅಂಥ ಮೊಪೆಡ್ಡಿಗೆ ಚೀನಾದವರು ಬಳಸುವ ಎಂಜಿನ್ನನ್ನು ಚೀನಾದಿಂದ ಇರಾನ್ನವರು ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ಅಟ್ಯಾಕ್ ಡ್ರೋನ್ಗಳನ್ನು ಮಾಡ್ತಾರೆ. ಅದಕ್ಕೆ 18 ಲಕ್ಷ ರೂಪಾಯಿಗೆ ಮಾಡೋದಕ್ಕೆ ಸಾಧ್ಯ ಆಗೋದು ಅವ್ರಿಗೆ. ಒಂದು ಕಡೆ ಅಮೆರಿಕದ ಖರ್ಚು, ಇನ್ನೊಂದು ಕಡೆ ಇಸ್ರೇಲ್ ಖರ್ಚು, ಮತ್ತೊಂದು ಕಡೆ ಇರಾನ್ ಖರ್ಚು. ಸ್ವಯಂ ರಕ್ಷಣೆಗಾಗಿ ಗಲ್ಫ್ ದೇಶಗಳು ಮಾಡ್ತಾ ಇರುವ 10 ಗಲ್ಫ್ ದೇಶಗಳು ಮಾಡ್ತಾ ಇರುವ ಖರ್ಚು ಅದು 100 ಕೋಟಿ ರೂಪಾಯಿ ಇದೆ. 14 ದೇಶಗಳು ಈಗ ಯುದ್ಧದ ಕಾರ್ಮೋಡದಡಿಯಲ್ಲಿ ಬದುಕುತ್ತಿದ್ದಾವೆ. 14 ದೇಶಗಳು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ 50,000 ಸೈನಿಕರನ್ನಿಟ್ಟಿದೆ. ಸದಾಕಾಲ ಇರ್ತಾರವರು ಬೇರೆ ಬೇರೆ ಸೈನಿಕ ನೆಲೆಗಳಲ್ಲಿ. ಪ್ರಪಂಚದಾದ್ಯಂತ ಅಮೆರಿಕದ 750 ಸೈನಿಕ ನೆಲೆಗಳಿದ್ದಾವೆ, ನೆನಪಿರಲಿ. 750. 200 ಯುದ್ಧ ವಿಮಾನಗಳು, 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಈ ಕಾರ್ಯಾಚರಣೆಗೆ ಅಂತ ಕರೆಸ್ಕೊಂಡಿದ್ದಾರೆ. ಅಬ್ರಹಂ ಲಿಂಕನ್ ಒಂದು, ಇನ್ನೊಂದು. ಟೋಟಲ್ ಖರ್ಚಿನ ಲೆಕ್ಕ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ಅಮೆರಿಕದವರು ಒಂದು ಕ್ರೂಸ್ ಮಿಸೈಲ್ ಹಾರಿಸಿದ್ರೆ $2 ಮಿಲಿಯನ್ ಹೋಯಿತು ಅಂತ ಅರ್ಥ. ಅವ್ರದ್ದು ಒಂದು ಕ್ರೂಸ್ ಮಿಸೈಲ್ನ ಖರ್ಚು 18.3 INR, ಇಂಡಿಯನ್ ಕರೆನ್ಸಿಯಲ್ಲಿ 18 ಕೋಟಿ 30 ಲಕ್ಷ ರೂಪಾಯಿ ಒಂದು ಕ್ರೂಸ್ ಮಿಸೈಲ್ ಹಾರಿಸಿದ್ರೆ. ಇರಾನ್ನ ಕಡೆಯಿಂದ ಇವರ ಸೈನಿಕ ನೆಲೆಯ ಕಡೆಗೆ 18 ಲಕ್ಷದ್ದೇ ಡ್ರೋನ್ ಬರಲಿ, 42 ಲಕ್ಷದ್ದೇ ಡ್ರೋನ್ ಬರಲಿ, ಇವರು ಅವುಗಳನ್ನು ಹೊಡೆಯೋದಕ್ಕೆ $4 ಮಿಲಿಯನ್ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಲಾಂಚ್ ಮಾಡಬೇಕು. $4 ಮಿಲಿಯನ್. ಇಂಡಿಯನ್ ಕರೆನ್ಸಿಯಲ್ಲಿ 36 ಕೋಟಿ 70 ಲಕ್ಷ ರೂಪಾಯಿ. 36 ಕೋಟಿ 70 ಲಕ್ಷ ರೂಪಾಯಿ. ಅಮೇರಿಕದ ವಾರ್ ಸಿಸ್ಟಮನ್ನು ಇರಾನ್ ಸುಸ್ತು ಮಾಡಿರುವುದು ಹೆಂಗೆ ಅನ್ನೋದಕ್ಕೆ ಇದು ಉದಾಹರಣೆ. ಶಾಹಿದ್ ಡ್ರೋನ್ಗಳೇ ಬಂದರೆ ಒಂದೊಂದೇ ಬರೋದಿಲ್ಲ. ಒಂದು ಡ್ರೋನ್ ಲಾಂಚರ್ ಟ್ರಕ್ನಲ್ಲಿ 5 ಇರ್ತವೆ. ಹಾಗೆ 2, 3, 4, 5 ಟ್ರಕ್ಗಳನ್ನು ಒಟ್ಟೊಟ್ಟಿಗೆ ನಿಲ್ಲಿಸಿ, ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಎಲ್ಲನೂ ಒಂದೇ ಸಲ ಲಾಂಚ್ ಮಾಡ್ತಾರವರು. ಉದಾಹರಣೆಗೆ ಇರಾನ್ನಿಂದ ಇಸ್ರೇಲ್ ಕಡೆ 10 ಶಾಹಿದ್ ಡ್ರೋನ್ಗಳು ಹೋದರೆ ನೀವು ಎಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಿದ್ರೂ ಕೂಡ ಅದರಲ್ಲಿ ಒಂದಾದರೂ ಗುರಿ ತಲುಪುತ್ತೆ. ಇನ್ನು 9 ಹೊಡಿಬೋದು ನೀವು ಆಕಾಶದಲ್ಲಿ, ಒಂದಾದರೂ ಗುರಿ ತಲುಪುತ್ತೆ. ಇದನ್ನ ಲೆಕ್ಕಾಚಾರ ನೋಡಿದ್ರೆ ಭಾರತ ಇಂಡಿಜಿನಿಯಸ್ಲಿ ಅಭಿವೃದ್ಧಿಪಡಿಸಿದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮೇ ಇನ್ನೂ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಟ್ ವಾಸ್ 99.4% ಅಕ್ಯುರೇಟ್.
ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಅಕ್ಯುರಸಿ ಪರ್ಸೆಂಟೇಜು 99.4. ದಾಳಿ ರಕ್ಷಣಾ ಕ್ಷಿಪಣಿ. ಇನ್ನು ಥಾಡ್ ಅಂದರೆ ಏನು ಅಂತ ಡೀಟೇಲಾಗಿ ಹೇಳ್ತೀನಿ ನಾನು. $12 million. ಇಟ್ ಈಸ್ ಇಕ್ವಿವ್ಯಾಲೆಂಟ್ ಟು ರಷ್ಯನ್ ಮೇಡ್ S-400. ಅದಕ್ಕೆ ಸಮಾನಾಂತರವಾಗಿ ಅಮೆರಿಕ ಮಾಡಿಟ್ಟುಕೊಂಡಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಮು. ಫುಲ್ಲಿ ಲೋಡೆಡ್ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ 5,000 ತಾನು ಎಲ್ಲಿ ಒಂದೊಂದು ಜಾಗದಲ್ಲಿ ಅದನ್ನಿಟ್ಟರೆ ಆ ಜಾಗದಿಂದ 5,000 ಕಿಲೋಮೀಟರ್ ರೇಡಿಯಸ್ನ ಆಕಾಶದ ಮೇಲೆ ಕಣ್ಣಿಟ್ಕೊಂಡಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬರಲಿ, ಇಂಟರ್ಕಾಂಟಿನೆಂಟಲ್ ಮಿಸೈಲ್ ಬರಲಿ, ಡ್ರೋನ್ಗಳು ಬರಲಿ, ರಾಕೆಟ್ಗಳು ಬರಲಿ, ಕಾಯ್ಕೊಂಡಿರುತ್ತೆ. ತಕ್ಷಣ ಅಲರ್ಟ್ ಮಾಡುತ್ತೆ, ಆಕಾಶದಲ್ಲಿ ಹೊಡೆದು ಹಾಕುತ್ತೆ. ಸಿಸ್ಟಮ್ ಚೆನ್ನಾಗಿದೆ. $110 ಕೋಟಿ ಬೇಕು ಒಂದು ಸಲ ಆಪರೇಟ್ ಮಾಡಿದ್ರೆ. ಒಂದು ದಿನಕ್ಕೆ ಅಮೇರಿಕ 8,191 ಕೋಟಿ ರೂಪಾಯಿಗಳನ್ನು ಆನ್ ಆನ್ ಆವ್ರೇಜ್ ಖರ್ಚು ಮಾಡ್ತಾ ಇದೆ. ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು 8,191 ಕೋಟಿ ರೂಪಾಯಿ 24 ಗಂಟೆಯ ಯುದ್ಧಕ್ಕೆ. ಮೊದಲ 100 ಗಂಟೆಗಳಲ್ಲೇ 34,015 ಕೋಟಿ ರೂಪಾಯಿಗಳನ್ನು ಅಮೇರಿಕ ಖರ್ಚು ಮಾಡಿದೆ. ಇಲ್ಲಿ ತನಕ ಅಮೇರಿಕಕ್ಕಾಗಿರುವ ಖರ್ಚು 57,000 ಕೋಟಿ ರೂಪಾಯಿ. 57,000 ಕೋಟಿ ರೂಪಾಯಿ ಇಲ್ಲಿ ತನಕ 7 ದಿನಗಳ ಯುದ್ಧದಲ್ಲಿ ಅಮೇರಿಕಕ್ಕಾಗಿರುವ ಖರ್ಚು. ಇಸ್ರೇಲ್ಗೆ 27,580 ಕೋಟಿ ರೂಪಾಯಿ ಖರ್ಚಾಗಿದೆ. ಆನ್ ಆನ್ ಆ್ಯಾವ್ರೇಜ್ ಅವ್ರದ್ದು ಪರ್ ಡೇ ಖರ್ಚು 4,000 ಕೋಟಿ ಇದೆ. 3,934 ಕೋಟಿ ಆನ್ ಆನ್ ಆ್ಯಾವರೇಜ್. ಇರಾನ್ 130 ಕೋಟಿಲಿ ಮ್ಯಾನೇಜ್ ಮಾಡ್ತಾ ಇದೆ. ಸರಾಸರಿ ಒಂದು ದಿನಕ್ಕೆ 130 ಕೋಟಿಯಲ್ಲಿ ಇರಾನಿನ ಖರ್ಚು ನಡೀತಾ ಇದೆ. ಅಂದರೆ ಇರಾನಿಗೆ ಇಲ್ಲಿ ತನಕ 9,193 ಕೋಟಿ ರೂಪಾಯಿ ಖರ್ಚು ಬಂದಿದೆ ಈ ಯುದ್ಧದಿಂದ ಅಂದರೆ ನಡೆಸ್ತಾ ಇರುವ ಪ್ರತಿದಾಳಿಯಿಂದ. ನಾನು ಲಾಸ್ನ ಲೆಕ್ಕ ಹೇಳ್ತಾ ಇಲ್ಲ. ಇಸ್ರೇಲ್ ಅಮೇರಿಕಾದ ದಾಳಿಗೆ ಇರಾನಿನ ಒಳಗಡೆ ಆಗಿರುವ ಇನ್ಫ್ರಾಸ್ಟ್ರಕ್ಚರಲ್ ಲಾಸ್ನ ವಿಷಯ ಹೇಳ್ತಾ ಇಲ್ಲ. ಬರೀ ಆಯುಧಗಳ ಖರ್ಚನ್ನು ಮಾತ್ರ ಹೇಳ್ತಾ ಇರೋದು. 9,193 ಕೋಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.